ನಮಸ್ತೆ ಸ್ನೇಹಿತರೆ, ಭಾಗವತ ಪುರಾಣ 5ನೇ ಭಾಗಕ್ಕೆ ಸ್ವಾಗತ. ಪರೀಕ್ಷಿತ್ ಮಹಾರಾಜ ಈಗ ಆ ಜಗನ್ನಾಟಕ ಸೂತ್ರಧಾರಿಯ ಅವತಾರಗಳ ಬಗ್ಗೆ ಹೇಳುತ್ತೇವೆ ಕೇಳು ಎಂದರು ಶುಕಮುನಿಗಳು. ಭಗವಂತ ಆದಿಪುರುಷ, ಅವರಿಗೆ ಜನನ ಮರಣಗಳಿರುವುದಿಲ್ಲ. ಆದರೂ ಸಹ ಪ್ರತಿ ಕಲ್ಪದಲ್ಲಿಯೂ ಅವರೇ ಅವತಾರವಾಗಿ ಸೃಷ್ಟಿಸಿಕೊಳ್ಳುತ್ತಾರೆ. ಆ ರೀತಿ ಅನೇಕ ಅವತಾರಗಳು ಇದುವರೆಗೂ ಪಡೆದಿರುತ್ತಾರೆ. ಯಜ್ಞ ವರಾಹ ಮೂರ್ತಿಯಾಗಿ ಜನಿಸಿ ಹಿರಣ್ಯಾಕ್ಷನನ್ನು ಕೊಂದು ಭೂದೇವಿಯನ್ನು ರಕ್ಷಿಸಿದ್ದಾರೆ. ಆಹೂತಿ ಎಂಬ ಮಹಿಳೆಯ ಗರ್ಭದಲ್ಲಿ ಶ್ವೇತನೆಂಬ ಹೆಸರಿನಿಂದ ಜನಿಸಿ 3 ಲೋಕಗಳ ನೋವನ್ನು ನಿವಾರಿಸಿ ಹರಿ ಎಂಬ ಹೆಸರು ಪಡೆದಿದ್ದಾರೆ. ಅದರ ನಂತರ ಕಪಿಲ, ದತ್ತಾತ್ರೇಯ, ಸನಕ, ಸನಂದಾದಿಗಳು, ನಾರಾಯಣರು, ಧ್ರುವ, ಋತುಚಕ್ರವರ್ತಿ, ಪುಷ್ಕರ, ಹಯಗ್ರೀವ, ಮತ್ಸ್ಯಾವತಾರಿ, ಕೂರ್ಮಾವತಾರಿ, ನರಸಿಂಹ, ವಾಮನ, ಹಂಸಾವತಾರಿ, ಮನು, ಧನ್ವಂತರಿ, ಪರಶುರಾಮ, ರಾಮ, ಕೃಷ್ಣ, ಬುದ್ಧ ಎಂಬ ಹೆಸರುಗಳಿಂದ ಪ್ರತಿಯೊಂದು ಕಾಲದಲ್ಲಿಯೂ ಅವತಾರವನ್ನು ಪಡೆದಿದ್ದಾರೆ. ಇನ್ನು ಕಲ್ಕಿಯಾಗಿಯೂ ಸಹ ಅವರು ಅವತರಿಸುತ್ತಾರೆ. ಇನ್ನು ಭಗವಂತನ ಸೃಷ್ಟಿ 10 ಗುಣಗಳಿಂದ ಕೂಡಿರುತ್ತದೆ. ಅವು ಸರ್ಗ, ವಿಸರ್ಗ, ಸ್ಥಾನ, ಪೋಷಣೆ, ಊತಿ, ಮನ್ವಂತರ, ಈಶಾನ್ಯ ಕಥೆಗಳು, ನಿರೋಧ, ಮುಕ್ತಿ ಹಾಗೂ ಆಶ್ರಯ. ಭಗವಂತನಿಂದಲೇ ಆಕಾಶ, ಭೂಮಿ ಮೊದಲಾದ ಪಂಚಭೂತಗಳು, ಶಬ್ದ ಮೊದಲಾದ ತನ್ಮಾತ್ರೆಗಳು, ಇಂದ್ರಿಯಗಳು, ಅಹಂಕಾರ ಮೊದಲಾದವು ಜನಿಸುತ್ತವೆ. ಇವುಗಳನ್ನೇ ಸರ್ಗ ಎಂದು ಕರೆಯುತ್ತಾರೆ. ಬ್ರಹ್ಮನಿಂದ ಸೃಷ್ಟಿಸಲ್ಪಟ್ಟ ಈ ಚರಾಚರ ಸೃಷ್ಟಿಯನ್ನು ನಿಸರ್ಗ ಎಂದು ಕರೆಯುತ್ತಾರೆ. ಸೃಷ್ಟಿಸಿದ ಜೀವಕೋಟಿಯ ಮರ್ಯಾದೆ ರಕ್ಷಿಸುವುದನ್ನೇ ಸ್ಥಾನ ಎಂದು ಕರೆಯುತ್ತಾರೆ. ಭಕ್ತರ ಮೇಲಿನ ಭಗವಂತನ ಕರುಣೆಯನ್ನು ಪೋಷಣೆ ಎಂದು ಕರೆಯುತ್ತಾರೆ. ಜೀವಿಗಳ ಕೋರಿಕೆಯನ್ನು ಹೂತಿ ಎಂದು ಕರೆಯುತ್ತಾರೆ. ಭಗವಂತನ ಅವತಾರದ ಕಥೆಗಳನ್ನು ಈಶಾನ್ಯ ಕಥೆಗಳೆಂದು ಕರೆಯುತ್ತಾರೆ. ಭಗವಂತ ಯೋಗ ನಿದ್ರೆಯಲ್ಲಿದ್ದಾಗ ಜೀವಿ ಅವನೊಳಗೆ ಐಕ್ಯವಾಗುವುದೇ ನಿರೋಧ. ಅಜ್ಞಾನ ಬಿಟ್ಟು ಭಗವಂತನೊಳಗೆ ಲೀನವಾಗುವುದೇ ಮುಕ್ತಿ. ಚರಾಚರ ಸೃಷ್ಟಿ, ಉತ್ಪತ್ತಿ, ವಿನಾಶನಕ್ಕೆ ಕಾರಣರಾದ ಪರಬ್ರಹ್ಮ ಸ್ವರೂಪನನ್ನು ಆಶ್ರಯ ಎಂದು ಕರೆಯುತ್ತಾರೆ. ಅವರೇ ಈ ಸೃಷ್ಟಿಯನ್ನು ಸೃಷ್ಟಿಸಿದರೆಂದು ಶುಕಮುನಿಗಳು ಹೇಳಿದರು. ಪರೀಕ್ಷಿತ್ ಮಹಾರಾಜ, ಶ್ರೀ ಮಹಾವಿಷ್ಣುವೇ ನಿನಗೀಗ ಕಾಣಿಸುತ್ತಿರುವಂತಹ ಚರಾಚರ ಸೃಷ್ಟಿಯನ್ನೆಲ್ಲ ಸೃಷ್ಟಿಸಿದ. ಅಂತಹ ಶ್ರೀ ಮಹಾವಿಷ್ಣುವಿನ ಅವತಾರಗಳನ್ನು ಒಂದೊಂದಾಗಿ ವಿವರಿಸುತ್ತೇನೆ ಕೇಳು. ಆದಿ ಅಂತ್ಯ ಇಲ್ಲದವನು ಪರಾತ್ಪರ ಮಹಾವಿಷ್ಣುವಿನ ನಿವಾಸ ವೈಕುಂಠ. ಅಲ್ಲಿ ಇರುವವರೆಲ್ಲರೂ ಸಹ ತಮ್ಮದೇ ಆದ ಕೋರಿಕೆಗಳಲ್ಲದೆ ಅನುಕ್ಷಣ ಮಹಾವಿಷ್ಣುವಿನ ಧ್ಯಾನದಲ್ಲಿಯೇ ಲೀನವಾಗಿರುತ್ತಾರೆ. ಶ್ರೀಹರಿಯ ಪಕ್ಕದಲ್ಲಿ ಶ್ರೀ ಮಹಾಲಕ್ಷ್ಮಿಯು ನಿವಾಸವಿರುತ್ತಾರೆ. ಆಕೆ ಮಹಾನ್ ಚಂಚಲೆ. ಆಕೆ ಯಾರ ಬಳಿಯೂ ಯಾವ ಸ್ಥಳದಲ್ಲಿಯೂ ನಿಲ್ಲುವಳಲ್ಲ. ಕೇವಲ ಶ್ರೀಹರಿಯೊಂದಿಗೆ ಮಾತ್ರವೇ ಸ್ಥಿರವಾಗಿ ನಿಲ್ಲುತ್ತಾಳೆ. ಒಂದು ಬಾರಿ ಶ್ರೀಹರಿ ಆದಿಶೇಷನ ಮೇಲೆ ವಿಶ್ರಾಂತಿ ಪಡೆಯುತ್ತಿರುವಾಗ ಶ್ರೀ ಮಹಾಲಕ್ಷ್ಮಿ ಅವರ ಏಕಾಂತ ಸೇವೆ ಮಾಡುತ್ತಿದ್ದರು. ಅಂತಹ ಸಮಯದಲ್ಲಿ ಶ್ರೀ ಮಹಾವಿಷ್ಣುವಿನ ದರ್ಶನ ಪಡೆಯಲು ಸನಕ, ಸನಂದಾದಿಗಳು ವೈಕುಂಠಕ್ಕೆ ಬಂದರು. ವೈಕುಂಠ ದ್ವಾರದ ಬಳಿ ಜಯ ಹಾಗೂ ವಿಜಯ ಎಂಬ 2 ಕಾವಲುಗಾರರಿರುತ್ತಾರೆ. ಸನಕ, ಸನಂದಾದಿಗಳು ವೈಕುಂಠ ದ್ವಾರದಲ್ಲಿರುವ 6 ದ್ವಾರಗಳನ್ನು ಚಕಚಕನೆ ದಾಟಿ 7ನೇ ಬಾಗಿಲಿನ ಬಳಿ ಬಂದರು. ಅದನ್ನು ದಾಟಲು ಹೊರಟಾಗ ಜಯ ವಿಜಯರು ಅವರನ್ನು ತಡೆದು ನಿಲ್ಲಿಸಿ ಜೋರಾಗಿ ನಗುತ್ತಾ, ಹೀಯಾಳಿಸುತ್ತಾ, ತಿರಸ್ಕಾರದ ಭಾವನೆಯಿಂದ ಅವರನ್ನು ಕಾಣುತ್ತಾ, ಕೋಲಿನಿಂದ ಅವರನ್ನು ದೂರ ತಳ್ಳುತ್ತಾ ಹೆದರಿಸಲು ಪ್ರಯತ್ನಿಸಿದರು. ಸನಕ, ಸನಂದಾದಿಗಳು ದಿಗಂಬರರು. ಯಾವಾಗಲೂ ಚಿಕ್ಕ ಬಾಲಕರ ರೂಪದಲ್ಲಿರುತ್ತಾರೆ. ಆದರೆ ಅವರು ಮಹಾ ತಪಸ್ವಿಗಳು, ಬ್ರಾಹ್ಮಣ ಮಾನಸ ಪುತ್ರರು, ಸಾಕ್ಷಾತ್ ಶ್ರೀ ಮಹಾವಿಷ್ಣುವಿನ ಅಂಶಗಳು. ಇದುವರೆಗೂ ಅವರಿಗೆ ಎಲ್ಲಿಯೂ ಸಹ ಇಂತಹ ಘೋರವಾದ ಅವಮಾನ ನಡೆದಿರಲಿಲ್ಲ. ಯಾರೂ ಸಹ ಅವರನ್ನು ತಡೆದು ನಿಲ್ಲಿಸುವ ಧೈರ್ಯ ಮಾಡಿರಲಿಲ್ಲ. ಹಾಗಾಗಿ ಸನಕ, ಸನಂದಾದಿಗಳಿಗೆ ವಿಪರೀತವಾದ ಕೋಪ ಬರಿಸಿತು. ಅವರು ಜಯ ವಿಜಯರಿಗೆ, ನೀವು ಯಾರಾದರೂ ಶ್ರೀ ಮಹಾವಿಷ್ಣುವಿಗೆ ಕೇಡು ಬಯಸುತ್ತಾರಾ? ಅವರ ಏಕಾಂತ ಸಮಯ ನಾವು ಹಾಳು ಮಾಡುತ್ತೀವಿ ಎಂದು ಹೆದರಿ ನಮ್ಮನ್ನಿಷ್ಟು ಕೀಳಾಗಿ ಅವಮಾನಿಸುತ್ತೀರಾ? ಇಂತಹ ನೀಚವಾದ ಮನಸ್ಸಿರುವ ನಿಮ್ಮಂತಹವರು ಭಕ್ತರಿಗೆ ಮರ್ಯಾದೆ ಕೊಡಲು ತಿಳಿಯದವರು
ನಿಮ್ಮಂತ ಅವಿವೇಕಿಗಳಿಗೆ ಶ್ರೀಹರಿಯ ನಿವಾಸದ ಬಳಿ ಇರಲು ಯೋಗ್ಯತೆ ಇಲ್ಲ. ಹಾಗಾಗಿ ನಿಮ್ಮನ್ನು ಶಪಿಸುತ್ತಿದ್ದೇವೆ. ಇನ್ನು ಮುಂದೆ ಈ ಪವಿತ್ರವಾದ ಸ್ಥಳ ಬಿಟ್ಟು ಕಾಮ, ಕ್ರೋಧ, ಮೋಹ, ಮದ ಮಾತ್ಸರ್ಯಗಳಿಂದ ತುಂಬಿರುವ ಪಾಪಿಗಳೇ ನಿವಾಸವಿರುವ ಭೂಲೋಕದೊಳಗೆ ನಾರಾಯಣನನ್ನು ದ್ವೇಷಿಸುವರಂತೆ ವಿನಿಸಿ ಎಂದು ಶಪಿಸಿದರು. ಆ ಶಾಪ ಕೇಳಿ ಗಡಗಡ ನಡುಗಿ ಹೋದರು ಜಯವಿಜಯರು. ಕೂಡಲೇ ಸನಕ ಸನಂದಾದಿಗಳ ಕಾಲು ಹಿಡಿದು ಕಣ್ಣೀರು ಹಾಕುತ್ತಾ ದಯವಿಟ್ಟು ನಿಮ್ಮ ಶಾಪ ಹಿಂಪಡೆಯಿರಿ ಎಂದು ಬೇಡಿದರು. ನಮ್ಮಿಂದ ವಿಷ್ಣುವನ್ನು ಪೂಜಿಸದೆ ಅವರನ್ನು ಆರಾಧಿಸದೆ ಇರುವುದು ಅಸಾಧ್ಯವೆಂದು ಕಣ್ಣೀರಿಟ್ಟರು. ಅಷ್ಟರಲ್ಲಿ ಬಾಗಿಲ ಬಳಿ ನಡೆಯುತ್ತಿರುವ ಈ ಸಂಘಟನೆ ಶ್ರೀ ಮಹಾವಿಷ್ಣುವಿನ ಕಿವಿಗೆ ಬಿದ್ದು ಅವರೇ ಸ್ವತಃ ಶ್ರೀ ಮಹಾಲಕ್ಷ್ಮಿ ಸಮೇತರಾಗಿ ದ್ವಾರದ ಬಳಿ ಬಂದರು. ಅವರನ್ನು ನೋಡಿ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿದರು ಸನಕ ಸನಂದಾದಿಗಳು. ಅವರೊಂದಿಗೆ ಶ್ರೀ ಮಹಾವಿಷ್ಣು ಸನಕ ಸನಂದಾದಿಗಳೇ, ಈ ಜಯವಿಜಯರಿಬ್ಬರು ನನ್ನ ದ್ವಾರಪಾಲಕರು. ನನ್ನ ಆದೇಶದ ಪ್ರಕಾರವೇ ಅವರಿಬ್ಬರು ಇಲ್ಲಿ ಕಾವಲು ಕಾಯುತ್ತಾ ಧರ್ಮ ಅನುಸರಿಸುತ್ತಿದ್ದಾರೆ. ಆದರೆ ನನ್ನ ಒಳ ಮನಸ್ಸನ್ನು ಅವರಿಂದ ತಿಳಿದುಕೊಳ್ಳಲು ಸಾಧ್ಯವಾಗಲಿಲ್ಲ. ಆದ್ದರಿಂದಲೇ ಅವರು ನಿಮ್ಮನ್ನು ತಡೆದು ನಿಲ್ಲಿಸಿ ಗರ್ವದಿಂದ ಪ್ರವರ್ತಿಸಿ ನಿಮ್ಮನ್ನು ಅವಮಾನಿಸಿದ್ದಾರೆ. ಹಾಗಾಗಿ ನೀವವರಿಗೆ ವಿಧಿಸಿದಂತ ಶಿಕ್ಷೆ ನಾನೂ ಸಹ ಅಂಗೀಕರಿಸುತ್ತೇನೆ. ಆದರೆ ಸೇವಕರು ತಪ್ಪು ಮಾಡಿದರೆ ಅದು ಯಜಮಾನನಿಗೆ ಹಾನಿಯಾಗುವುದು. ಆದರೆ ಒಂದು ಮಾತು, ಇವರಿಬ್ಬರು ಭೂಲೋಕವನ್ನು ತೊರೆದು ಬಹಳ ಕಾಲ ಜೀವಿಸಲಾರರು. ಹಾಗಾಗಿ ಇವರಿಬ್ಬರು ಬೇಗನೆ ನನ್ನ ಬಳಿ ಹಿಂದಿರುಗಿ ಬರುವಂತೆ ಅನುಗ್ರಹಿಸಿ ಎಂದು ಬೇಡಿದರು. ಶ್ರೀ ಮಹಾವಿಷ್ಣುವಿನ ಮಾತುಗಳು ಹಾಗೂ ಅವರ ವರ್ತನೆಯನ್ನು ನೋಡಿ ಸನಕ ಸನಂದಾದಿಗಳಿಗೆ ಅವಸರಪಟ್ಟು ಜಯವಿಜಯರಿಗೆ ಇಂತಹ ಘೋರವಾದ ಶಾಪ ವಿಧಿಸಿದ್ದಕ್ಕೆ ದುಃಖಿಸಿದರು. ಅದರ ನಂತರ ವಿಷ್ಣುವಿನೊಂದಿಗೆ, ಪ್ರಭು, ಇವರನ್ನು ಅವಸರದಲ್ಲಿ ಶಿಕ್ಷಿಸಿದ್ದಕ್ಕಾಗಿ ನೀವು ನಮ್ಮನ್ನು ಶಿಕ್ಷಿಸಿ. ಈಗ ನಾವೇನು ಮಾಡಬೇಕೆಂದು ಹೇಳಿ ಎಂದರು. ಅದಕ್ಕೆ ಮಹಾವಿಷ್ಣು, ಮುನಿಗಳೇ, ಕೊಟ್ಟ ಶಾಪ ಹಿಂಪಡೆಯಲು ಸಾಧ್ಯವಿಲ್ಲ. ನೀವಿನ್ನು ಹೋಗಿ ನಿಮ್ಮ ತಪಸ್ಸನ್ನು ಮುಂದುವರಿಸಿ. ಈ ಜಯವಿಜಯರು ಭೂಲೋಕದಲ್ಲಿ ರಾಕ್ಷಸರಂತೆ ಜನಿಸಿ ನನ್ನನ್ನು ದ್ವೇಷಿಸುತ್ತಾರೆ. ಆ ರೀತಿ 3 ಜನ್ಮಗಳೂ ಪಡೆದು ನನ್ನಿಂದ ಹತರಾಗಿ ಪುನಃ ನನ್ನನ್ನು ಸೇರುತ್ತಾರೆಂದು ಜಯವಿಜಯರ ಕಡೆ ತಿರುಗಿ, ಜಯವಿಜಯರೇ, ಅತಿಯಾದ ಕ್ರೋಧದ ಕಾರಣದಿಂದ ಮೊದಲನೇ ಜನ್ಮದಲ್ಲಿ ನಿಮಗೆ ಮರಣ ಸಂಭವಿಸುತ್ತದೆ. 2ನೇ ಜನ್ಮದಲ್ಲಿ ಕಾಮದ ಕಾರಣದಿಂದ ನಿಮಗೆ ಮರಣ ಸಂಭವಿಸುತ್ತದೆ. ಇನ್ನು 3ನೇ ಜನ್ಮದಲ್ಲಿ ವಿಪರೀತವಾದ ಅಹಂಕಾರ, ಗರ್ವ ಕಾರಣದಿಂದ ಮರಣ ಸಂಭವಿಸುತ್ತದೆ ಎಂದು ಹೇಳಿ ಲಕ್ಷ್ಮೀ ಸಮೇತರಾಗಿ ಹಿಂದಿರುಗಿದರು ಶ್ರೀ ಮಹಾವಿಷ್ಣು. ಅದರ ನಂತರ ಜಯವಿಜಯರಿಬ್ಬರು ಭೂಲೋಕದಲ್ಲಿ ಕಶ್ಯಪ ಪ್ರಜಾಪತಿ ಪತ್ನಿಯಾದ ದಿತಿ ಎಂಬುವಳಿಗೆ ಹಿರಣ್ಯಾಕ್ಷ ಹಾಗೂ ಹಿರಣ್ಯ ಕಶ್ಯಪರಂತೆ ಜನಿಸಿದರು. ಈಗ ದಿತಿ ಯಾರು? ಆಕೆಯ ಗರ್ಭದೊಳಗೆ ಹಿರಣ್ಯಾಕ್ಷ, ಹಿರಣ್ಯ ಕಶ್ಯಪರು ಯಾವ ರೀತಿ ಜನಿಸಿದರೆಂದು ತಿಳಿಯೋಣ. ಮುಂದಿನ ಎಪಿಸೋಡ್ನಲ್ಲಿ ಭೇಟಿಯಾಗೋಣ.